ದೇವತೆಯಾಗಿದ್ದಾಳೆ. ಚಾಮುಂಡೇಶ್ವರಿ ದೇವಸ್ಥಾನವು 10 ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಪುರಾಣ ಕಾಲದಲ್ಲಿ ಈ ಪ್ರದೇಶವನ್ನು ಕ್ರೌಂಚಪುರಿ ಎಂದು ಕರೆಯಲಾಗುತ್ತಿದ್ದುದರಿಂದ ಇದನ್ನು ಕ್ರೌಂಚಪೀಠ ಎಂದು ಕರೆಯಲಾಗುತ್ತದೆ. ಸತಿಯ ಕೂದಲು ಇಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಚಾಮುಂಡಿ ಬೆಟ್ಟವು ಸರಾಸರಿ ಸಮುದ್ರ ಮಟ್ಟದಿಂದ ಸುಮಾರು 3300 ಅಡಿ ಎತ್ತರದಲ್ಲಿದೆ. ದುರ್ಗಾ ದೇವಿಯು ರಾಕ್ಷಸ ರಾಜ ಮಹಿಷಾಸುರನನ್ನು ಅವನ ಆಳ್ವಿಕೆಯಲ್ಲಿದ್ದ ಈ ಬೆಟ್ಟದ ತುದಿಯಲ್ಲಿ ಕೊಂದಳು ಎಂದು ನಂಬಲಾಗುತ್ತದೆ. ಈ ಸ್ಥಳವನ್ನು ನಂತರ ಮಹಿಷೂರು ಎಂದು ಕರೆಯಲಾಯಿತು. ಬ್ರಿಟಿಷರು ಇದನ್ನು ಮೈಸೂರು ಎಂದು ಬದಲಾಯಿಸಿದರು ಮತ್ತು ನಂತರ ಮೈಸೂರು ಆಗಿ ಕನ್ನಡೀಕರಣ ಮಾಡಿದರು. ಇದಿಷ್ಟು ಮಹಿಷಾಸುರ ಮತ್ತು ಮೈಸೂರಿನ ಕಥೆಯಾಗಿತ್ತು. ಇವತ್ತಿನ ಮಹಾವೀರ ಕನ್ನಡ ಉತ್ಸವದಲ್ಲಿ ಮೈಸೂರು ಸಂಭ್ರಮದ ಭಾಗವಾಗಿ ನಿಮ್ಮ ಮುಂದೆ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನ ಹೊತ್ತು ತಂದಿದ್ದಾರೆ ರಿವಿಯರ ಸಾಂಸ್ಕೃತಿಕ ತಂಡದ ಆಯೋಜಕರು. ನಿಮ್ಮೆಲ್ಲರನ್ನು ನಿಬ್ಬೆರಗಾಗಿಸುವ, ಕಣ್ಣು ಕೋರೈಸುವಂತಹ ನೃತ್ಯ ರೂಪಕ ಮಹಿಷಾಸುರ ಮರ್ದಿನಿ ನಿಮ್ಮ ಮುಂದೆ. ಚಾಮುಂಡಿ